ಸ್ನೇಹಿತರೆ ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರಿನ್ನ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಮಾಡಿ. ಯಾಕೆಂದರೆ ಪ್ರೋತ್ಸಾಹಿಸಿ, ಇದರಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಮಾಹಿತಿ ಕೊಳ್ಳಿಕ್ಕೆ ಕೂಡ ತುಂಬ ನಮಗೆ ಖುಷಿ ಅಂತ ಅನಿಸುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಮೇನ್ ಮುದ್ರೆಗಳನ್ನು ನಾವು ಬಳಸ್ತೀವಿ. ಅಂತಂದರೆ ಪ್ರಾಣಾಯಾಮ ಅಭ್ಯಾಸ ಅಂತ ಧ್ಯಾನವನ್ನು ಮಾಡಬೇಕಾದ್ರೆ ಮುದ್ರೆಗಳನ್ನು ಬಳಸ್ತೀವಿ. ಮುದ್ರೆಗಳ ಬಗ್ಗೆ ಅರಿವಿಟ್ಟುಕೊಂಡು ತಿಳ್ಕೊಂಡು ಕೇಳಿಕೊಂಡು ಗುರುವಿನ ಸನ್ನಿಧಾನದಲ್ಲಿ ನಾವು ಅದನ್ನು ಬಳಸ್ತೀವಿ. ಆಮೇಲೆ ಮತ್ತೆ ಓನಾಗಿ ನಾವು ಬಳಸ್ತೀವಿ. ಕೆಲವೊಂದು ಕಡೆ ಪುಸ್ತಕಗಳನ್ನು ನೋಡಿ ಬಳಸ್ತೀವಿ, ಮತ್ತು ವಿಡಿಯೋ ಚಾನಲ್ಗಳನ್ನು ನೋಡಿ ನಾವು ಬಳಸ್ತೀವಿ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇದುವರೆಗೂ ತಾವ್ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮಗೆ ಉಚಿತವಾಗೇ ಇರುತ್ತೆ, ಯಾವುದೇ ರೀತಿ ಹಣ ನಿಮ್ಗೆ ಇರೋದಿಲ್ಲ. ಯಾಕೆಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಹೊಸ ವೀಡಿಯೋಸ್ಗಳು ನಿಮಗೆ ತಲುಪ್ತವೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಒಂದು ಕೆಲಸ ಏನಂತಂದರೆ, ಯೋಗಾಭ್ಯಾಸದ ಬಗ್ಗೆ ತಿಳ್ಕೊಂಡಾಗ ಜೊತೆಯಲ್ಲಿ ಈ ಮುದ್ರೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ. ಯಾಕೆಂತಂದರೆ ಇಲ್ಲಿ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಒಂದು ಕೈಲಿ ಹಿಡ್ಕೊಂಡು ಕೂತ್ಕೊಳ್ತೀವಿ, ಧ್ಯಾನ ಮುದ್ರೆ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಜ್ಞಾನ ಮುದ್ರೆ, ಅಪಾನ ವಾಯು ಮುದ್ರೆ, ಶೂನ್ಯ ಮುದ್ರೆ, ಜಲ ಮುದ್ರೆ, ಅಗ್ನಿ ವಾಯು ಪೃಥ್ವಿ ಜಲ, ಈ ರೀತಿ ನಿಮಗೆ ಒಂದೊಂದು ಮುದ್ರೆಗಳನ್ನ ಹಿಡ್ಕೊಳ್ಳಿಕ್ಕೆ ಹೇಳ್ತಾರೆ. ಯಾವಾಗ ನಾವು ಮುದ್ರೆಗಳನ್ನು ಬಳಸ್ತೀವೋ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಗಮನಿಸಬೇಕಾದಂಥ ಒಂದು ವಿಚಾರ. ಹಾಗಿದ್ರೆ ಮುದ್ರೆಗಳನ್ನು ಬಳಸಿದರೆ ಕೆಲವೊಂದಷ್ಟು ಕಾಯಿಲೆಗಳು ಹಾಗೆ ಹೋಗ್ಬಿಡುತ್ತಾ, ಅಥವಾ 10 ನಿಮಿಷ 5 ನಿಮಿಷ ಕಂಡ್ರೆ ಹಿಡ್ಕೊಂಡ್ರೆ ಆ ರೀತಿ ಹೋಗ್ಬಿಡುತ್ತಾ ಅಂತ ನೀವು ತಿಳ್ಕೊಂಡಿದ್ರೆ ದಯವಿಟ್ಟು ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಸಾಧನೆ ಅಂತ ನಮಗೆ ಬೇಕಾಗುತ್ತೆ. ಸಾಧನೆ ಅಂತಂದರೆ ಉಸಿರಿನ ಮೇಲಿನ ಹಿಡಿತ, ಮತ್ತು ನಾವು ಕುಳಿತಿರ್ತಕ್ಕಂಥ ಭಂಗಿ, ನಾವು ಮಾಡ್ತಕ್ಕಂಥ ಪ್ರಾಣಾಯಾಮ ಏನಿದೆ ಅದ್ರ ಬಗ್ಗೆ ನಮಗೆ ಒಂದು ಹೆಚ್ಚು ಮಾಹಿತಿ ಇರಬೇಕು, ಮತ್ತು ಅದು ನಿರಂತರವಾದ ಅಭ್ಯಾಸ ಇರಬೇಕು. ಹಾಗಿದ್ರೆ ಮಾತ್ರ ಅದು ಸಂಪೂರ್ಣವಾಗಿ ನಮಗೆ ಒಲಿಯುತ್ತೆ ಹೊರತಾಗಿ ನಾವು ಒಂದೇ ಸಮಯ ಕೂತ್ಕೊಂಡು ಈಗ ಅಪಾನ ವಾಯು ಮುದ್ರೆನ ಹಿಡಿದ ತಕ್ಷಣವೇ ನಮಗೆ ವಾಯುಬಾಧೆ ಹೊಂಟೋಗುತ್ತೆ ಅಂಥದ್ದು, ಮತ್ತು ಜ್ಞಾನ ಮುದ್ರೆ ಹಿಡಿದ ತಕ್ಷಣ ನಮಗೆ ಜ್ಞಾನ ಬಂದ್ಬಿಡುತ್ತೆ ಅಂತಕ್ಕಂಥದ್ದು, ಇದೆಲ್ಲ ನಿಮಗೆ ಸುಳ್ಳು ಕಲ್ಪನೆ ಸ್ನೇಹಿತರೆ. ಯಾಕೆ ಅಂತಂದರೆ ಯಾವುದೇ ಒಂದು ಕೆಲಸ ಆಗಲಿ, ಈಗ ನಾವು ಪ್ರಾಣಾಯಾಮ ಮಾಡಬೇಕಾಗ್ಲಿ, ಯೋಗ ಧ್ಯಾನಗಳನ್ನು ಮಾಡಬೇಕಾದ್ರಾಗಲಿ ತುಂಬ ಹೊತ್ತು ಕುಳಿತ್ಕೊಂಡು ಅಭ್ಯಾಸ ಮಾಡಿದ್ರೆ ನಮ್ಗೆ ಒಲಿಯೋದು. ಅದನ್ನು ಬಿಟ್ಟರೆ ನಾವು ಏಕ್ದಮ್ ಒಂದೇ ಸಲ ಬಂದು ಹಿಡ್ಕೊಂಡು ನಾವು ಅಭ್ಯಾಸ ಮಾಡ್ತೀವಿ, ಹಿಡ್ಕೊಂಡು ಅಭ್ಯಾಸ ಮಾಡ್ತೀವಿ ಅಂದರೆ ಅದು ಆಗದೇ ಇರೋ ಕೆಲಸ ಅಂತ ನನ್ನ ಅಭಿಪ್ರಾಯ, ಮತ್ತು ಅನುಭವ ಕೂಡ ಹೌದು. ಯಾಕೆಂದರೆ ನಾನು ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ಮುದ್ರೆನ ಹಿಡ್ಕೊಳ್ತಾ ಇದ್ದೆ. ಮುದ್ರೆನ ಯಾವ ರೀತಿ ಹಿಡ್ಕೊಳ್ಬೇಕು ಅನ್ನೋದು ಕೂಡ ನನಗೆ ಅನುಭವ ಇರಲಿಲ್ಲ. ಏಕೆಂದರೆ ಮುದ್ರೆಗಳನ್ನು ನೀವು ಪಾಲಿಸಬೇಕಾದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ಕೆಲಸ, ನಾವು ಮಾಡ್ತಕ್ಕಂಥ ವೃತ್ತಿ ಯಾವುದು, ನಮ್ಮ ದೈಹಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಜೊತೆಯಲ್ಲಿ ಮುದ್ರೆ ಹಿಡಿಬೇಕಾದ್ರೆ ನಾವು ಎಷ್ಟು ಒತ್ತಡವನ್ನು ಹಾಕಬೇಕು, ಮತ್ತು ಎಷ್ಟು ಒತ್ತಡದಲ್ಲಿ ಹಿಡ್ಕೊಳ್ಬೇಕು, ಯಾವ ರೀತಿ ಹಿಡ್ಕೊಳ್ಬೇಕು ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಸ್ನೇಹಿತರೆ. ಅದನ್ನು ಮಾಡದೇ ನಾವು ಬಿಗ್ಗೆಗೆ ಹಿಡ್ಕೊಳ್ತಕ್ಕಂಥದ್ದು, ಅತಿ ಹೆಚ್ಚು ಪ್ರಚಾರನ ಕೊಡ್ತಕ್ಕಂಥದ್ದು, ಇದೇನಾಗುತ್ತೆ ಅಂತಂದರೆ ನಮಗೆ ಏಕಾಗ್ರತೆಯನ್ನು ತಪ್ಪಿಸುತ್ತೆ, ಮತ್ತು ಹಾಗೆ ಆ ಕ್ಷಣದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟು ನಮಗೆ ತೊಂದರೆ ಒಳಪಡುತ್ತೆ. ಆ ಉದ್ದೇಶದಿಂದ ಮುದ್ರೆಗಳನ್ನು ಹಿಡಿಬೇಕಾದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ, ಒಂದು ಕನಕಾಂಬರ ಹೂವನ್ನು ಹಿಡ್ಕೊಂಡಾಗ ಅದು ಎಷ್ಟು ಮೆದುವಾಗಿ, ಅದಕ್ಕೆ ನೋವು ಕೂಡ ಆಗಬಾರ್ದು, ಅಷ್ಟು ಮೆದುವಾಗಿ ಹಿಡ್ಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದಾಗ ನಮಗೆ ಸ್ಪರ್ಶ ಜ್ಞಾನದ ಒಂದು ಅರಿವು ನಮ್ಮ ದೇಹದಲ್ಲಿ ಅರಿತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟರೆ ನಾನು ಮುದ್ರೆ ಮಾಡ್ತೀನಿ ಅಂತೇಳಿ ಬಿಗಿಗೆ ಗದ್ಮಿ ಹಿಡ್ಕೊಳ್ತಕ್ಕಂಥದ್ದು ಇವೆಲ್ಲ ಮಾಡಬಾರ್ದು, ಇದು ತಪ್ಪು. ಮತ್ತು ಹಾಗೆ ದೇಹಕ್ಕೆ ತೊಂದರೆ ಆಗೋದ್ರಿಂದ ಏಕಾಗ್ರತೆಯಲ್ಲಿ ಸಂಪೂರ್ಣ ಹೊರಗಡೆ ಹೋಗುತ್ತೆ. ಸ್ನೇಹಿತರೆ, ಈಗ ಹೇಳ್ತಾರೆ ಮುದ್ರೆ ಮಾಡಿದ ತಕ್ಷಣ ನಿಮಗೆ ತಲೆನೋವು ಹೋಗುತ್ತೆ, ಈ ಮುದ್ರೆಯನ್ನು ಮಾಡಿ ನಿಮಗೆ ಗಂಟಲು ನೋವು ಹೋಗುತ್ತೆ ಅಂತ ಹೇಳ್ತಾರೆ. ತಲೆನೋವು, ಬೆನ್ನೋವು ಇದೆಲ್ಲನೂ ಕೂಡ ಒಂದೊಂದು ಮುದ್ರೆ ಹೇಳ್ತಾರೆ. ಹಾಗಿದ್ರೆ ಅದನ್ನು ಮಾಡಿದ ತಕ್ಷಣ ಅದು ಹೋಗಂಗಿದ್ದಿದ್ರೆ ಬೇಗ ಅದು ಹೋಗ್ತಾಯಿತ್ತು. ಆದರೆ ನಿರಂತರವಾದ ಅಭ್ಯಾಸ ಎಲ್ಲಿ ಇದೆ ಅಲ್ಲಿ ನಮಗೆ ಅದು ಫಲವನ್ನು ಕೊಡುತ್ತೆ ಹೊರತಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದ್ರಿಂದ ಒಂದೇ ಸಲ ಅದು ಯಾವುದೇ ಕಾರಣಕ್ಕೂ ಫಲಿಸೋದಿಲ್ಲ. ಮುಖ್ಯವಾಗಿ ನಾವು ತಿಳ್ಕೊಬೇಕಾದಂಥ ಒಂದು ಇದು ವಿಚಾರ ಆಗಿದೆ. ಆನಂತರ ನಾವು ಎಷ್ಟು ಹೊತ್ತು ಕುಳಿತು ಅಭ್ಯಾಸ ಮಾಡಬೇಕು ಅನ್ನೋದು ಇಲ್ಲಿ ನಾವೇ ಒಂದು ಸಮಯ ನಿಗದಿಪಡಿಸ್ಕೊಳ್ಬೇಕು. ಯಾಕೆಂತಂದರೆ ಒಂದೇ ಭಂಗಿಯಲ್ಲಿ ಸುಮಾರು ಹೊತ್ತುಗಳು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಆ ಸಮಯದಲ್ಲಿ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಆ ಉದ್ದೇಶ ನಾವೇನು ಮಾಡಬೇಕು ಅಂತಂದರೆ ಪ್ರತಿ ಹಂತವಾಗಿ, ಅಂದರೆ ಒಂದು ದಿವಸ 1 ನಿಮಿಷ, 2 ನಿಮಿಷ, 3 ನಿಮಿಷ, 5 ನಿಮಿಷ ಈ ರೀತಿ ರೈಸ್ ಮಾಡ್ಕೊಂಡು ಹೋಗಬೇಕು. ರೈಸ್ ಮಾಡ್ಕೊಂಡು ಹೋದಾಗಲೇ ನಿಮಗೆ ಪೂರ್ತಿ ಅದು ಲಭಿಸುತ್ತೆ ಹೊರತಾಗಿ ಯಾವುದೇ ಕಾರಣಕ್ಕೂ ನೀವು ಅಂದುಕೊಂಡಂತೆ ಮುದ್ರೆಯನ್ನು ಒಂದೇ ದಿವಸದಲ್ಲಿ ಸಾಧನೆ ಮಾಡಿ ನಾನು ಅದರಿಂದ ಸಫಲತೆ ಪಡಿತೀನಿ, ಮತ್ತು ಗೆಲ್ತೀನಿ, ಮತ್ತು ನಮ್ಗೆ ಎಲ್ಲ ರೀತಿ ಕಾಯಿಲೆಗಳು ಅದರಿಂದ ವಾಸಿ ಮಾಡ್ಕೊಳ್ತೀನಿ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನವೂ ಕೂಡ ಹೌದು ಅಂತಂದ್ರೆ ತಪ್ಪಾಗಲಾರದು. ಯಾಕೆಂತಂದರೆ ಇಲ್ಲಿ ಸುಮಾರು ಜನ ಅದನ್ನೇ ಮಿಸ್ಗೈಡ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಅಲ್ವಾ.
ಆ ಉದ್ದೇಶದಿಂದ ಯಾವುದನ್ನಾಗಲಿ 21 ದಿನ ವ್ರತವನ್ನು ಮಾಡಿ ಅಂತ ಹೇಳ್ತಾರೆ, 21 ದಿನ ಪೂಜೆಯನ್ನು ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಮ್ಮ ದೇಹವನ್ನು ಒಗ್ಗಿಸಲಿಕ್ಕೆ ಅದೊಂದು ಸಮಯ ತೆಗೆದುಕೊಳ್ಳುತ್ತೆ. ನಮ್ಮ ದೇಹ ಹೊಂದ್ಕೊಳ್ಳೋದಕ್ಕೆ ಅದೊಂದು ಸಮಯ, ಬಾಡಿ ಅಲಾರಾಮ್ ಬದಲಾಯಿಸ್ಲಿಕ್ಕೆ ಒಂದು ಸಮಯ ಬೇಕಾಗುತ್ತೆ. ಆ ಸಮಯನ ನಾವು ಕೊಡಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ. ಆ ಉದ್ದೇಶದಿಂದ ನಾವು ಮಾಡಬೇಕಾಗಿರೋದು ಒಂದು ಕೆಲಸ, ಮೊದಲಿಗೆ ನಾವು ಯೋಗಾಭ್ಯಾಸ, ಧ್ಯಾನ ಅವನ್ನ ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ಮುದ್ರೆಯನ್ನು ಜಾಸ್ತಿ ಸಮಯ ಹಿಡಿಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಅಂತಂದರೆ ನಾವು ಕುಳಿತುಕೋಬೇಕಾದ್ರೆ ಮುದ್ರೆನೇ ಹಿಡಿಬೇಕು ಅಂತ ಅದಕ್ಕೆ ಟೈಮ್ ಮಾಡೋದಲ್ಲ. ನಾವು ಪ್ರಾಣಾಯಾಮನ ಕೂಡ ಜಾಸ್ತಿ ಹೊತ್ತು ಅಭ್ಯಾಸ ಮಾಡಿದಾಗ ಮುದ್ರೆ ಅದರಿಂದ ಜೊತೆಯಲ್ಲೇ ಅನುಭವ ಆಗುತ್ತೆ. ಆ ಉದ್ದೇಶದಿಂದ ಮುದ್ರಾ ಯೋಗ ಅಂತಕ್ಕಂಥದ್ದು ಯೋಗಾಭ್ಯಾಸದ ಒಂದು ನಿಜವಾಗ್ಲೂ ಒಂದು ಅವಿಭಾಜ್ಯ ಅಂದರೆ ತಪ್ಪಾಗಲಾರದು. ಅಂತಂದರೆ ಯೋಗಾಭ್ಯಾಸವನ್ನು ಮಾಡುವಾಗ ಮುದ್ರೆ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸ್ನೇಹಿತರೆ, ಇದಿಷ್ಟು ನಾನು ಈ ದಿನ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಈ ಮಾಹಿತಿ ಸರಿ ಇದ್ದರೆ ತಾವು ಇದು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದೆ ಪ್ರತಿಯೊಂದು ಮುದ್ರೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನು ಫಾಲೋ ಮಾಡ್ತಾ ಹೋಗಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಯಾವತ್ತೂ ಕೂಡ ಆರೋಗ್ಯವೇ ಮಹಾಭಾಗ್ಯ. ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ತಮಗೆಲ್ಲರಿಗೂ ಕೂಡ ಆಯುರ್ವೇದ ಮತ್ತು ಆಯುರ್ ಪ್ರಪಂಚಕ್ಕೂ ಕೂಡ ತಮಗೆಲ್ಲ ಕೂಡ ಸ್ವಾಗತ, ಸುಸ್ವಾಗತ, ವಂದನೆಗಳು.